ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂಥ ಡಿ.ಕೆ. ಶಿವಕುಮಾರ್ ಈ ಬಾರಿ ಪಟ್ಟು ಸಡಿಲಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಹಠಕ್ಕೆ ಬಿದ್ದವರಂತೆ ಕಾಣಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಶಾಸಕರ ಪರೇಡ್ಗೆ ಡಿ.ಕೆ. ಶಿವಕುಮಾರ್ ಯೋಜನೆಯನ್ನ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಂದುವರಿಸಿದ್ದಾರೆ. ಮಂಗಳವಾರ ದೆಹಲಿಗೆ ತೆರಳಿ ಪರೇಡ್ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ. ಶಾಸಕರನ್ನ ಕರೆದುಕೊಂಡು ಹೋಗಬೇಕು, ತನ್ನ ಶಕ್ತಿ ಪ್ರದರ್ಶನವನ್ನು ಹೈಕಮಾಂಡ್ ಮುಂದೆ ಮಾಡಬೇಕು. ಈಗಲ್ಲದೆ ಹೋದರೆ ಇನ್ಯಾವತ್ತೂ ಕೂಡ ಅದು ಸಾಧ್ಯವಿಲ್ಲ ಅಂತ ಡಿ.ಕೆ. ಶಿವಕುಮಾರ್ಗೆ ಅನ್ನಿಸಿದೆ ಅಂತ ಅನಿಸುತ್ತೆ. ನೌ ಆರ್ ನೆವರ್ ಅಂತ ಹೇಳಿ. ಆದರೆ ಈಗಲೇ ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಅಂದರೆ ಮುಂದೆ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಂದು ಬಾರಿ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಕಳೆದುಕೊಂಡ್ರೆ ಮುಂದಿನ ಬಾರಿಯೂ ಕೂಡ ಅದೇ ರೀತಿ ಇರುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈ ಬಾರಿ ಬಹಳ ದೊಡ್ಡ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಆ ಪ್ರಯತ್ನದ ಭಾಗವಾಗಿ ಶಾಸಕರನ್ನ ದೆಹಲಿಯಲ್ಲಿ ಪರೇಡ್ ಮಾಡುವಂತೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಶಾಸಕರನ್ನ ಒಟ್ಟುಗೂಡಿಸಬೇಕು, ದೆಹಲಿಗೆ ಕರೆದುಕೊಂಡು ಹೋಗಬೇಕು ಅನ್ನೋದು ಡಿ.ಸಿ.ಎಂ ಪ್ಲಾನ್ ಆಗಿದೆ. ಸುಮಾರು 30ರಿಂದ 40 ಶಾಸಕರು ಬರಬಹುದು ಅಂತ ಹೇಳಿ ಅವರ ಪ್ಲಾನ್ ಇದೆಯಂತೆ. 30ರಿಂದ 40 ಬಂದರೂ ಕೂಡ ತನ್ನ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಭಾವಿಸಿದರೂ ಕೂಡ ಶಾಸಕರು ಯಾವುದೇ ತೀರ್ಮಾನವಿಲ್ಲದ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಖಚಿತತೆ ಇನ್ನೂ ಕೂಡ ಬರದೇ ಇರುವ ಕಾರಣಕ್ಕಾಗಿ ಶಾಸಕರು ಏಕಾಏಕಿಯಾಗಿ ಬಂದು ಡಿ.ಕೆ. ಶಿವಕುಮಾರ್ ಬೆನ್ನಿಗೆ ನಿಂತು ನಾವು ಜೈಕಾರ ಹಾಕ್ತೇವೆ ಅಂತ ಮುಂದೆ ಬರ್ತಾರಾ? ಹೈಕಮಾಂಡ್ ತೀರ್ಮಾನದ ನಂತರ ಅದು ಸ್ಪಷ್ಟವಾಗಬಹುದು ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಸದ್ಯಕ್ಕಂತೂ ಹೈಕಮಾಂಡ್ ಕಡೆ ಎಲ್ಲರ ಚಿತ್ತ ಇದೆ. ಡಿ.ಕೆ. ಶಿವಕುಮಾರ್ ಕೂಡ ತೆರೆಮರೆಯ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಡಿ.ಕೆ. ಶಿವಕುಮಾರ್ ಅವರು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ಈಗಲ್ಲದೆ ಹೋದರೆ ಮುಂದೆ ಯಾವತ್ತೂ ಕೂಡ ಇಂಥ ಅವಕಾಶ ಮತ್ತೆ ಒದಗಿ ಬರಬಹುದು ಎನ್ನುವ ನಿರೀಕ್ಷೆಗಳು, ಸಾಧ್ಯತೆಗಳು ಕಡಿಮೆ, ತೀರಾ ಕಡಿಮೆ. ಈ ಬಾರಿ ತಪ್ಪಿದರೆ 2028ಕ್ಕೆ ಮತ್ತೆ ಅವಕಾಶ ಬರುತ್ತೆ, ನಾನು ಆಗ ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಆಗ ರೇಸ್ನಲ್ಲಿ ಇನ್ನೂ ಕೆಲವಷ್ಟು ಜನ ಬಂದೇ ಬಿಡ್ತಾರೆ. ಈಗಲೇ ಸತೀಶ್ ಜಾರಕಿಹೊಳಿ ಒಂದು ರೇಸ್ನಲ್ಲಿ ಇದ್ದೀನಿ ನಾನು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗಲ್ಲದೆ ಹೋದರೆ ಮುಂದೆ ಯಾವತ್ತೂ ಕೂಡ ನನಗೆ ಅವಕಾಶ ಸಿಗೋದಿಲ್ಲ. ಈ ಅವಕಾಶವನ್ನೇ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಬೇಕು, ಮುಖ್ಯಮಂತ್ರಿ ಗಾದಿಗೆ ಏರಬೇಕು ಅಂತ. ಆದರೆ ಶಾಸಕರು ಬರಬೇಕಲ್ಲ. ಯಾಕಂತ ಹೇಳಿದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಿ.ಎಂ ಆಗ್ತಾರೆ ಅನ್ನೋ ಸ್ಪಷ್ಟತೆ ಸಿಕ್ಕರೆ ಸಡನ್ನಾಗಿ ಶಿಫ್ಟ್ ಆಗಿಬಿಡ್ತಾರೆ. ಯಾವ ಬಣ ಇದ್ದರೂ ಕೂಡ ಡಿ.ಕೆ. ಶಿವಕುಮಾರ್ ಬೆನ್ನಿಗೆ ನಿಂತ್ಕೊಂಡ್ಬಿಡ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸೋದಾದರೆ ಡಿ.ಕೆ. ಶಿವಕುಮಾರ್ಗೆ ಬೆನ್ನಿಗೆ ನಿಂತು ಗುರುತಿಸಿಕೊಂಡ್ರೆ ಮುಂದೆ ಪಕ್ಷದಲ್ಲಿ ಸಮಸ್ಯೆ ಆಗುತ್ತೆ ಎನ್ನುವ ಆತಂಕ ಕೆಲವು ಶಾಸಕರಲ್ಲಿದೆ. ಈ ಮಧ್ಯೆ ಪರೇಡ್ ಮಾಡುವಂಥ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಾಫಲ್ಯ ಕೊಡುತ್ತೆ ಡಿ.ಕೆ. ಶಿವಕುಮಾರ್ಗೆ ಅಂತ? ದಶರಥ್, ನವೆಂಬರ್ 26ರ ಒಳಗಡೆ ನೀವು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಬೇಕು. ಇಲ್ಲದೆ ಹೋದರೆ ಮುಂದೆ ನಿಮಗೆ ಅಂತಹ ಅವಕಾಶಗಳು ಸಿಗೋದಿಲ್ಲ ಅನ್ನುವಂಥ ಸ್ಪಷ್ಟವಾದಂಥ ಜ್ಯೋತಿಷ್ಯ ಸಲಹೆ ಡಿ.ಕೆ. ಶಿವಕುಮಾರ್ ಅವರನ್ನು ಈ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ. ಯಾಕೆಂದರೆ ನೊಣವಿನಕೆರೆ ಅಜ್ಜಯ್ಯನ ಮಠದ ಶ್ರೀಗಳನ್ನು ಬಹಳವಾಗಿ ನಂಬ್ತಾರೆ ಡಿ.ಕೆ. ಶಿವಕುಮಾರ್. ಅಲ್ಲಿಂದ ಬಂದಿರುವಂತಹ ಒಂದು ಈ ಸಲಹೆಯನ್ನು ಪರಿಗಣಿಸದೇ ಹೋದರೆ ನನಗೆ ಮುಂದೆ ನಾನು ಇಟ್ಟಂತಹ ಕನಸು ಈಡೇರೋದಿಲ್ಲ ಅನ್ನುವಂಥ ಯೋಚನೆ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಹಾಗಾಗಿ ಏನಾದರೂ ಮಾಡಿ ಶತಾಯಗತಾಯ ನಾನು ಹೈಕಮಾಂಡ್ ಮೇಲೆ ಒತ್ತಡವನ್ನು ತಂದು ನಾನು ನನ್ನ ಆಸೆಯನ್ನು ಈಡೇರಿಸಿಕೊಳ್ಬೇಕು ಅಂತೇಳಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಸುಮಾರು 60ರಿಂದ 70 ಶಾಸಕರನ್ನು ಒಟ್ಟುಗೂಡಿಸಿ ಅವರನ್ನು ಮಂಗಳವಾರ ಇಲ್ಲ ಬುಧವಾರ ಅವರನ್ನು ದೆಹಲಿಗೆ ಕಳಿಸಿ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರ ಮುಂದೆ ಪೆರೇಡನ್ನು ಮಾಡಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಪೆರೇಡ್ ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನು ತಂದು ಅವರು ಮೆತ್ತಗಾಗುವಂತೆ ಮಾಡಿ ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಬೇಕು ಅನ್ನುವಂಥ ಸಿದ್ಧತೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ಕೊಳ್ತಾರೆ.
ಹೇಳ್ತಾ ಇದ್ದಾರೆ. ಸೊ ಯಾಕೆಂದರೆ ಇದು ಜ್ಯೋತಿಷ್ಯ ಸಲಹೆ ಏನಿದೆ ಅದನ್ನು ಚಾಚೂ ತಪ್ಪದೆ ಪಾಲಿಸಬೇಕು, ಇಲ್ಲದೆ ಹೋದರೆ ನನಗೆ ಅವಕಾಶ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಪ್ರಸ್ತುತ ಸಂಖ್ಯಾಬಲವನ್ನು ನೋಡಿದಾಗ ಎಲ್ಲ ಸಿದ್ದರಾಮಯ್ಯನವರ ಪರವಾಗೇ ಇದ್ದಾರೆ. ಹಾಗಾಗಿ ಕಳೆದ 3 ದಿನಗಳಿಂದಲೂ ಕೂಡ ಶಾಸಕರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿರುವಂತಹ ವೀರೇಂದ್ರ ಮತ್ತು ವಿನಯ್ ಕುಲಕರ್ಣಿ ಅವರನ್ನು ಕೂಡ ಧೈರ್ಯ ತುಂಬುವಂಥ ಒಂದು ಪ್ರಯತ್ನವನ್ನು ಮಾಡಿ ಅವರನ್ನು ಕೂಡ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಾಗಾಗಿ ಶೃಂಗೇರಿ ರಾಜೇಗೌಡರ ಒಂದು ನೇತೃತ್ವದಲ್ಲಿ ದೆಹಲಿಗೆ ಶಾಸಕರನ್ನು ರವಾನೆ ಮಾಡೋದಕ್ಕೆ ಈಗ ಅವರು ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಸೊ ಇದರ ಮೇಲೆ ಒತ್ತಡವನ್ನು ತಂದು ತಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ಈ ಕಡೆ ಸಿದ್ದರಾಮಯ್ಯನವರ ಬಣದಿಂದಲೂ ಕೂಡ ಪ್ಲಾನ್ ಎ ಪ್ಲಾನ್ ಬಿಗಳು ಈಗಾಗಲೇ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಅಂದರೆ ಇವರು ಯಾವ ತಂತ್ರಗಾರಿಕೆಯನ್ನು ಹೂಡ್ತಾರೆ ಅದಕ್ಕೆ ಪ್ರತಿತಂತ್ರಗಳನ್ನು ರೂಪಿಸುವಂಥ ಒಂದು ಪ್ರಯತ್ನವನ್ನು CM ಬಣದಲ್ಲಿರುವಂತಹ ಸಚಿವರು ಈಗಾಗಲೇ ಮಾಡ್ತಾ ಇದ್ದಾರೆ. ಹರಿಪ್ರಸಾದ್ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಈ ಬಣ ಈಗಾಗಲೇ ಸಕ್ರಿಯವಾಗಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದೆ. ನಾವು ಯಾವ ರೀತಿಯಾಗಿ ಮುನ್ನಡೆಬೇಕು ಮತ್ತು ಈಗ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅದಕ್ಕೆ ನಾವು ಯಾವ ರೀತಿಯಾಗಿ ಪ್ರತಿತಂತ್ರಗಳನ್ನು ಹೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಅನಿವಾರ್ಯವಾಗಿದೆ. ಇಲ್ಲದೆ ಹೋದರೆ ಪಕ್ಷ ಮತ್ತು ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರ ಭೇಟಿಯ ನಂತರ ಖರ್ಗೆ ಅವರು ಯಾವ ಸಂದೇಶವನ್ನು ರಾಹುಲ್ ಗಾಂಧಿ ಅವರಿಗೆ ರವಾನಿಸ್ತಾರೆ ಮತ್ತು ಅಲ್ಲಿಂದ ಖರ್ಗೆ ಅವರ ಮೂಲಕ ಏನು ಹೊರಗಡೆ ಬೀಳುತ್ತೆ ಇದು ಮಹತ್ವವನ್ನು ಕುತೂಹಲವನ್ನು ಪಡ್ಕೊಳ್ತಾ ಇದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.